ಕಳೆದ 3 ವರ್ಷದಿಂದ ಮೋದಿ ಕಪ್ ದೇಹದಾಢ್ಯ ಸ್ಪರ್ಧೆಯನ್ನ ನಮ್ಮ ಮೈಸೂರು ಜಿಲ್ಲಾ ದೇಹದಾಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯ ಜೊತೆಯಲ್ಲಿ ರಾಕ್ ಜಿಮ್ ಮತ್ತು ಅರ್ನಾಲ್ಡ್ ಜಿಮ್ ಅವರ ಸಹಯೋಗದಲ್ಲಿ ನಾವು 3 ಜನ ಸೇರಿ ಈ ಕಾರ್ಯಕ್ರಮವನ್ನ ಹೆಬ್ಬಾಳು ಲಕ್ಷ್ಮೀಕಾಂತ ನಗರದ ಹೆಬ್ಬಾಳು ಸರ್ಕಲ್ನಲ್ಲಿ ಜುಲೈ 5ನೇ ತಾರೀಕು ಸಂಜೆ ಬಹಳ ವರ್ಣರಂಜಿತವಾಗಿ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ ಅಂತರ್ ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದಲ್ಲಿ 5 ಜಿಲ್ಲೆಯ ಅತ್ಯುತ್ತಮ ದೇಹದಾಢ್ಯಪಟುಗಳು ಭಾಗವಹಿಸ್ತಾ ಇದ್ದಾರೆ. ಅಪ್ಪಿತಪ್ಪಿ ಮಾಹಿತಿ ಇಲ್ಲ ಅಂತಕ್ಕಂಥ 5 ಜಿಲ್ಲೆಗಳ ಯಾವ್ದಾದ್ರು ದೇಹದಾಢ್ಯಪಟುಗಳಿದ್ರೆ ಇಲ್ಲಿ ಕೆಳಕಂಡ ಫೋನ್ ನಂಬರ್ಗಳಿವೆ. ಮಂಜಣ್ಣ ಅಂತ ಭೀಷ್ಮ ಜಿಮ್ ಮಾಲೀಕರು, ರಾಕ್ ಜಿಮ್ನ ಶ್ರೀಧರ್ ಮಾಯಪ್ಪ ಅವರು, ಅರ್ನಾಲ್ಡ್ ಜಿಮ್ನ ಬಾಬಣ್ಣವರು, ಇವರ ಫೋನ್ ನಂಬರ್ಗಳನ್ನ ಹಾಕಿದ್ದೀವಿ. ಯಾರು ಕರೆ ಮಾಡಿ ಹೆಸರುಗಳನ್ನ ನೋಂದಾಯಿಸಿಕೊಳ್ಬಹುದು. ಇದರಲ್ಲಿ ಅದರ ವಿಭಾಗದಲ್ಲಿ ವಿವಿಧ ರೀತಿಯ ಬಹುಮಾನಗಳು ಮತ್ತೆ ಪಾರಿತೋಷಿಕಗಳನ್ನು ಅವತ್ತು ನೀಡ್ತಾ ಇದ್ದೀವಿ. ಮೊದಲನೇದಾಗಿ 20,000 ನಗದು ಮತ್ತೆ ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ. ಎರಡನೇದಾಗಿ 15,000 ನಗದು ಮತ್ತೆ ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ. ಮೂರನೇದಾಗಿ 10,000 ನಗದು ಮತ್ತೆ ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ. ಹಾಗೆ 4 ವಿಭಾಗಗಳಲ್ಲೂ ಸಹ ಅದರದೇ ಆದಂತಹ ನಗದು ಮೊತ್ತ ಮತ್ತೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ದೇಹದಾಢ್ಯ ಸಂಸ್ಥೆಯವರು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ತಾವುಗಳು ಇದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಪೌರ ಕಾರ್ಮಿಕರಿಗೂ ಸಹ ಸಮವಸ್ತ್ರ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಈ ರೀತಿಯ ಬಡ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ನೀಡ್ತಾ ಇದ್ದೀವಿ. ಇದೇ ರೀತಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಅದೇ ವೇದಿಕೆಯಲ್ಲಿ ನಡೀತದೆ. ನಾವು ದಯಮಾಡಿ ಸಾರ್ವಜನಿಕರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ನಮ್ಮ ಹೆಬ್ಬಾಳು 1ನೇ ವಾರ್ಡಿನ ಸಮಸ್ತ ನಾಗರಿಕರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸೇರಿ ಯಶಸ್ವಿಯನ್ನುಗೊಳಿಸಬೇಕು ಅಂತ ತಮ್ಮ ಮಾಧ್ಯಮದಿಂದ 5 ಜಿಲ್ಲೆಗಳಿಂದ ಸ್ಪರ್ಧಿಗಳು ಬರ್ತಾರೆ. ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಚಾಮರಾಜನಗರ ಸುಮಾರು ಎಲ್ಲಾ ವಿಭಾಗಗಳಲ್ಲಿ ಎತ್ತರ ವಿಭಾಗದಲ್ಲಿ ಇದು ಕಾಂಪಿಟೇಷನ್ ನಡೀತಿದೆ ಅಂತಕ್ಕಂಥ ಮಾಹಿತಿ. ನಮ್ಮ ಮೈಸೂರು ಕೊಡಗು ಸಂಸದರಾದಂತಹ ಯದುವೀರ್ ಒಡೆಯವರು ಇರ್ತಾರೆ. ನಮ್ಮ ಶಾಸಕರಾದಂತಹ ಶ್ರೀವತ್ಸಣ್ಣವರು ಇರ್ತಾರೆ. ನಗರಾಧ್ಯಕ್ಷರಾದಂತಹ ನಾಗೇಂದ್ರನವರು ಇರ್ತಾರೆ. ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಗ್ ಅವರು ಇರ್ತಾರೆ. ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂತಹ ತಮ್ಮೇಶ್ ಗೌಡರು ಇರ್ತಾರೆ. ಶರಣು ತಳ್ಳಿಕೇರಿಯವರು ಇರ್ತಾರೆ. ಹಾಗೆ ವಿವಿಧ ನಮ್ಮ ಪಕ್ಷದ ಮುಖಂಡರುಗಳು, ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಾಮಾಜಿಕ ಗಣ್ಯರು ಸಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು.